ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಯನಾಡಿನಲ್ಲಿ ಭಾರೀ ಮಳೆಗೆ ಪರಿಸರ ಪಲ್ಲಟವಾಗಿ ಹೋಗಿದೆ. ಕಲ್ಲಾಡಿ ಸುರಂಗ ಕಾಮಗಾರಿ ಸ್ಥಳದಲ್ಲೇ ಒಂದು ದೊಡ್ಡ ದುರಂತ ನಡೆದು ಹೋಗಿದೆ. ಘಟನಾ ಸ್ಥಳದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ, 5 ಗಂಭೀರವಾದಂತಹ ಗಾಯವಾಗಿದೆ. ಕೇರಳಕ್ಕೆ ಮತ್ತೆ ಈ ಭೂ ಕುಸಿತದ ಹೆಮ್ಮಾರಿ ಕಾಲಿಟ್ಟಿದೆ. ವಯನಾಡಿನಲ್ಲಿ ಭಾರೀ ಮಳೆಗೆ ಪರಿಸರ ಪಲ್ಲಟವಾಗಿದೆ. ಕಲ್ಲಾಡಿ ಸುರಂಗ ಕಾಮಗಾರಿ ಸ್ಥಳದಲ್ಲೇ ದುರಂತ ನಡೆದು ಹೋಗಿದೆ. ಇನ್ನು ಘಟನಾ ಸ್ಥಳದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. 5 ಗಂಭೀರ ಗಾಯವಾಗಿದೆ. ಜೊತೆಗೆ ಈ ಒಂದು ಭೂಕುಸಿತದಲ್ಲಿ ಹಲವರು ಸಿಲುಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸ್ಥಳದಲ್ಲಿ NDRF, SDRF ಕಡೆಯಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ. ಹಾಗೆ ಈ ಮಣ್ಣಿನ ಅಡಿ ಯಾರೆಲ್ಲ ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ ಅವರಿಗಾಗಿ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ. ಕಾಮಗಾರಿ ಸ್ಥಳದಲ್ಲಿ ಬೆಟ್ಟದ ಒಂದು ಭಾಗ ಸಡನ್ ಆಗಿ ಈ ರೀತಿ ಏಕಾಏಕಿ ಕುಸಿದಿದೆ. ಅಂದ್ರೆ ಈಗ ಮಳೆಗಾಲ ಆರಂಭ ಆದ್ಮೇಲೆ ಅಲ್ಲಿ ಅದು ಯಾವ ರಿಸ್ಕ್ ತಗೊಂಡು ಈ ರೀತಿ ಕಾಮಗಾರಿ ಮಾಡ್ತಿದ್ರೋ ಗೊತ್ತಿಲ್ಲ. ಯಾಕಂದ್ರೆ ವಯನಾಡು ಅಂತ ಅಂದ್ರೆ ನಾವು ಈ ಹಿಂದೆ 2024ರಲ್ಲಿ ಯಾವ ರೀತಿಯಲ್ಲಿ ಭೂಕುಸಿತ ಉಂಟಾಗಿತ್ತು, ಇಡೀ ಊರೇ ಕೊಚ್ಕೊಂಡು ಹೋಗಿತ್ತು. 400ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಆ ಘಟನೆ ಇನ್ನೂ ಕೂಡ ಮಾಸಿಲ್ಲ. ಮತ್ತೊಮ್ಮೆ ಈ ಮಳೆಗಾಲದಲ್ಲೇ ಈ ರೀತಿ ರಿಸ್ಕ್ನ ತಗೊಂಡಿರೋದು ನಿಜಕ್ಕೂ ಕೂಡ ಆಶ್ಚರ್ಯ ಅಂತ ಹೇಳ್ಬೋದು. ಅಲ್ಲಿ ಒಂದು ಸುರಂಗ ಕಾಮಗಾರಿ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಏಕಾಏಕಿ ಬೆಟ್ಟದ ಒಂದು ಭಾಗದಲ್ಲಿ ಮಣ್ಣು ಏಕಾಏಕಿ ಕುಸಿದಿದೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಅಂದ್ರೆ ಮಣ್ಣೇ ಒಂದು ರೀತಿ ನದಿಯ ಹಾಗೆ ಹರ್ಕೊಂಡು ಹೋಗ್ತಾ ಇದೆ. ಈ ಒಂದು ದುರಂತದಲ್ಲಿ ಆ ಮಣ್ಣಿನ ಕೆಳಗಡೆ ಸಾಕಷ್ಟು ಜನ ಕಾರ್ಮಿಕರು ಸಿಕ್ಕಾಕೊಂಡಿದ್ರು. ಅವರಿಗಾಗಿ ತಲಾಶ್ ಕೂಡ ನಡೀತಾ ಇದೆ. ಇನ್ನು ಸ್ಥಳದಲ್ಲಿ NDRF, SDRF ತಂಡದ ಕಡೆಯಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಹಾಗೆ ಈ ಘಟನಾ ಸ್ಥಳದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. 5 ಗಂಭೀರ ಗಾಯವಾಗಿದೆ. ಕಲ್ಲಾಡಿ ಸುರಂಗ ಕಾಮಗಾರಿ ಸ್ಥಳದಲ್ಲೇ ನಡೆದಿರುವಂತಹ ದುರಂತ ಇದು. ವಯನಾಡು ಒಂದು ರೀತಿ ತುಂಬಾನೇ ಫೇಮಸ್ ಆಗಿರುವಂತಹ ಟೂರಿಸ್ಟ್ ಸ್ಪಾಟ್ ಇದು ಕೇರಳದಲ್ಲಿ. ಕಳೆದ ಬಾರಿಯೂ ಕೂಡ ಇದೇ ರೀತಿ ದುರಂತ ಆಗಿತ್ತು. ರಾತ್ರಿ ಇಡೀ ಗ್ರಾಮನೇ ಊರೇ ಕೊಚ್ಕೊಂಡು ಹೋಗಿತ್ತು. ಮತ್ತೆ ಅದೇ ರೀತಿ ಮತ್ತೊಂದು ಘಟನೆ ಇದು. ಕೇರಳದಲ್ಲಿ ಸುರಿತಾ ಇರುವಂತಹ ಭಾರೀ ಮಳೆಗೆ ಭೀಕರ ಅವಘಡವೊಂದು ನಡೆದು ಹೋಗಿದೆ. ಕೇರಳದ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಬಳಿಯ ಕಲ್ಲಾಡಿಯಲ್ಲಿ ಭೂಕುಸಿತ ಉಂಟಾಗಿ ಸಾಕಷ್ಟು ಮಂದಿ ಮಣ್ಣಿನ ಕೆಳಗಡೆ ಸಿಲುಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಭಾರೀ ಮಳೆ ಸುರಿದ ಹಿನ್ನೆಲೆ ವಯನಾಡಿನ ಮೆಪ್ಪಾಡಿಯಲ್ಲಿ ಸುರಂಗ ನಿರ್ಮಾಣ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿದ್ದು ಗಂಭೀರವಾಗಿ ಗಾಯಗೊಂಡ ಇಬ್ಬರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇನ್ನೂ ಹಲವರು ನೆಲದ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ರಸ್ತೆ ನಿರ್ಮಾಣಕ್ಕಾಗಿ ಅಥವಾ ಸುರಂಗ ಏನಿತ್ತು ಅದರ ನಿರ್ಮಾಣಕ್ಕಾಗಿ ಅನೇಕ ಕಾರ್ಮಿಕರು ಆ ಜಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಮೆಪ್ಪಾಡಿ ಬಳಿಯ ಮೀನಾಕ್ಷಿ ಪಾಲಂನಲ್ಲಿ ಈ ಒಂದು ಅನಾಹುತ ನಡೆದು ಹೋಗಿದೆ. ಹಾಗೆ ಈ ಭೂಕುಸಿತದಲ್ಲಿ ವಾಹನಗಳು ಕೂಡ ಸಿಲುಕಿಕೊಂಡಿವೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಮಲ್ಲಪುರಂ ಮತ್ತು ವಯನಾಡ್ ಜಿಲ್ಲೆಗಳನ್ನ ಸಂಪರ್ಕಿಸುವ ಅನಕೊಂಪಿಯಲ್ ಮೆಪ್ಪಾಡಿ ಸುರಂಗ ಯೋಜನೆಯ ಕಾಮಗಾರಿ ನಡೀತಾ ಇರುವಂತಹ ಮೀನಾಕ್ಷಿ ಸೇತುವೆಯ ಬಳಿ ಈ ದುರಂತ ನಡೆದು ಹೋಗಿದೆ. ಇನ್ನು ಸುರಂಗ ಯೋಜನೆಯಲ್ಲಿ ಯಾರೆಲ್ಲ ಕೆಲಸವನ್ನ ಮಾಡ್ತಾ ಇದ್ರು ಪಾಪ ಕಾರ್ಮಿಕರು, ಅವರು ತಂಗಿದ್ದ ಸ್ಥಳದಿಂದ ಸ್ಥಳೀಯ ನಿವಾಸಿಗಳು 3 ರಕ್ಷಣೆ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗೆ ಈ ಭೂಕುಸಿತ ಪೀಡಿತ ಪ್ರದೇಶದಲ್ಲಿ ಒಂದಷ್ಟು ಮನೆಗಳು ಕೂಡ ಇದ್ವು, ಹಾಗೆ ಹೋಮ್ ಸ್ಟೇಗಳು ಕೂಡ ಇದ್ವು ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗೆ ಇಲ್ಲಿ ಯಾವಾಗ ಈ ರೀತಿ ಇನ್ಸಿಡೆಂಟ್ ಆಗುತ್ತೆ, ಕಲ್ಪೆಟ್ಟಾದಿಂದ ಅಗ್ನಿಶಾಮಕ ಮತ್ತು ರಕ್ಷಣಾ ಸೇವೆಗಳ ಸಿಬ್ಬಂದಿ ಸ್ಥಳಕ್ಕೆ ಬಂದಿದ್ರು. ಅಗ್ನಿಶಾಮಕ ಮತ್ತು ರಕ್ಷಣಾ ಸೇವೆಗಳು, ಪೊಲೀಸರು ಮತ್ತು ಈ NDRF ತಂಡಗಳು ಶೋಧ ಹಾಗೂ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇವೆ. ಹಾಗೆ ನಾನು ಆಗಲೇ ಹೇಳಿದಾಗೆ ಜುಲೈ 2024ರಲ್ಲಿ ಜುಲೈನಲ್ಲೇ ಆಗಿದ್ದದು 2 ವರ್ಷಗಳ ಹಿಂದೆ ವಯನಾಡಿನಲ್ಲಿ ಸಂಭವಿಸಿದ ವಿನಾಶಕಾರಿ ಭೂಕುಸಿತದ ಸುಮಾರು 2 ವರ್ಷಗಳ ನಂತರ ಮತ್ತೊಮ್ಮೆ ಈ ರೀತಿ ದುರಂತ ನಡೆದು ಹೋಗಿದೆ. ಆ ಸಂದರ್ಭದಲ್ಲಿ ಆಗಲೂ ಕೂಡ ಇದೇ ರೀತಿ ಧಾರಾಕಾರ ಮಳೆ. ಅಲ್ಲಿ ಇದೇ ಪ್ರದೇಶದಲ್ಲಿ ಮೆಪ್ಪಾಡಿ ಪ್ರದೇಶ ಏನಿದೆ ಅದೇ ಪ್ರದೇಶದಲ್ಲಿ ಅನೇಕ ಇಳಿಜಾರು ಭೂಕುಸಿತ ಉಂಟಾಗಿ 400ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು. ಹಾಗೆ ಅದರಲ್ಲಿ ಹಲವಾರು ಜನ ಕಾಣೆಯಾದರು. ಮತ್ತೆ ಅಲ್ಲಿರುವಂತಹ ಗ್ರಾಮಗಳು ಚೂರಲ್ಮಲ ಮತ್ತೆ ಮುಂಡಕೈನಂತಹ ಗ್ರಾಮಗಳಲ್ಲಿ ವ್ಯಾಪಕ ವಿನಾಶ ಕೂಡ ಸಂಭವಿಸಿತ್ತು. ಹಾಗೆ ಕೇರಳದ ಇತಿಹಾಸದಲ್ಲೇ ಆ ವಿಪತ್ತೇನಿತ್ತು ಜುಲೈ 2024ರಲ್ಲಿ 2 ವರ್ಷಗಳ ಹಿಂದೆ ನಡೆದಂತಹ ದುರಂತ ಅತ್ಯಂತ ಭೀಕರ ಭೂಕುಸಿತಗಳಲ್ಲಿ ಒಂದು ಅಂತ ವರದಿ ಕೂಡ ಆಗಿತ್ತು. 2 ವರ್ಷಗಳ ಬಳಿಕ ಮತ್ತೆ ಅದೇ ಜಾಗದಲ್ಲಿ ಮೆಪ್ಪಾಡಿಯಲ್ಲೇ ಆಗಿರುವಂತಹ ಘಟನೆ ಮತ್ತೊಮ್ಮೆ
ಜುಲೈ ತಿಂಗಳಲ್ಲೇ ಆಗಿದೆ. 2 ವರ್ಷಗಳ ಬಳಿಕ ಮತ್ತೆ ಅವಘಡ ನಡೆದು ಹೋಗಿದೆ. ಅಂದರೆ ಇಲ್ಲಿ ಕಾಮಗಾರಿ ನಡೀತಾ ಇರುತ್ತೆ, ಸುರಂಗ ಯೋಜನೆ ಕಾಮಗಾರಿ. ಹೀಗಾಗಿ ಆ ಕಾಮಗಾರಿಯ ಸಂದರ್ಭದಲ್ಲಿ ಈ ರೀತಿ ಅನಾಹುತ ನಡೆದು ಹೋಗಿದೆ. ಅಂದರೆ ಮಳೆಗಾಲ, ವಯನಾಡು ಎಸ್ಪೆಷಲಿ ಮಳೆಯ ಟೈಮ್ನಲ್ಲಿ ತುಂಬ ಸೂಕ್ಷ್ಮ ಪ್ರದೇಶ. ಈ ಸಂದರ್ಭದಲ್ಲಿ ಈ ರೀತಿ ಕಾಮಗಾರಿಯನ್ನು ಯಾಕೆ ಅವರು ಶುರು ಮಾಡಿದ್ರು ನಿಜಕ್ಕೂ ಕೂಡ ಗೊತ್ತಿಲ್ಲ. ಹೀಗಾಗಿ ಅನಾಹುತವೇ ನಡೆದು ಹೋಗಿದೆ. ಯಾವ ರೀತಿ ಭೀಕರ ದೃಶ್ಯಗಳನ್ನು ನೀವು ಕೂಡ ನೋಡ್ತಾ ಇದ್ದೀರ. ಕಂಪ್ಲೀಟ್ ಆಗಿ ಒಂದು ಬೆಟ್ಟದ ಒಂದು ಭಾಗ ಕುಸಿದು ಬರ್ತಾ ಇದೆ ಕೆಳಗಡೆ. ಹೀಗಾಗಿ ಅಲ್ಲಿ ಯಾರೆಲ್ಲ ಕಾಮಗಾರಿಯಲ್ಲಿ ತೊಡಗಿದ್ರೋ ಕಾರ್ಮಿಕರು ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಹೊಟ್ಟೆಪಾಡಿಗಾಗಿ ಬಂದಿರ್ತಾರೆ, ಕೆಲಸ ಬೇಕು ಅಂತ. ಎಸ್ಪೆಷಲಿ ಮಳೆಗಾಲದಲ್ಲಿ ಬೇರೆ ಕಡೆ ಕೆಲಸ ಇರೋದಿಲ್ಲ. ಹೀಗಾಗಿ ಎಲ್ಲಿ ಕೆಲಸ ಸಿಗುತ್ತೋ ಅಲ್ಲಿಗೆ ಬಂದು ಕೆಲಸ ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಮನೆ, ಊರು, ಗ್ರಾಮ, ಮನೆಯವರು ಎಲ್ಲರನ್ನೂ ಬಿಟ್ಟು ಬಂದಿರುವಂತಹ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಏಕಾಏಕಿ ಬೆಟ್ಟದ ಒಂದು ಭಾಗ ಕುಸಿದು ಬಿಟ್ಟಿದೆ. ಹೀಗಾಗಿ ಆ ಮಣ್ಣಿನ ಅಡಿ ಹಲವರು ಸಿಲುಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ನಿಖರವಾಗಿ ಎಷ್ಟು ಜನ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಏನು ಎತ್ತ ಯಾವ ಮಾಹಿತಿಯೂ ಕೂಡ ಇನ್ನೂ ಲಭ್ಯವಾಗಿಲ್ಲ. ಆದರೆ ಸದ್ಯಕ್ಕಂತೂ 2 ಸಾವನ್ನಪ್ಪಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗೆ ಸ್ಥಳೀಯರು ಅಲ್ಲಿರುವಂಥ 3 ರಕ್ಷಣೆ ಮಾಡಿದ್ದಾರೆ, ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. ಜೊತೆಗೆ ಇನ್ನೂ ಸಾಕಷ್ಟು ಮಂದಿ ಆ ಮಣ್ಣಿನ ಕೆಳಗಡೆ ಸಿಲುಕಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಹೀಗಾಗಿ NDRF ಆಗಿರ್ಬೋದು, SDRF ತಂಡಗಳು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಕಲ್ಲಾಡಿ ಸುರಂಗ ಕಾಮಗಾರಿ ಸ್ಥಳದಲ್ಲಿ ಈ ರೀತಿ ಒಂದು ದುರಂತವೇ ನಡೆದು ಹೋಗಿದೆ. ವಯನಾಡಲ್ಲಿ ಪದೇ ಪದೇ ಈ ರೀತಿ ದುರಂತ ಆಗ್ತಾ ಇದೆ. ಮೇ ಬಿ ಇದಕ್ಕೆ ಒಂದು ಮೇನ್ ರೀಸನ್ ಓವರ್ ಟೂರಿಸಂ ಇದ್ರೂ ಇರ್ಬೋದು. ಯಾಕಂದರೆ ಲಾಸ್ಟ್ ಟೈಮ್ ಆದಾಗ ಆ ವಿಚಾರವೂ ಕೂಡ ಚರ್ಚೆಗೆ ಬಂದಿತ್ತು. ಕೇರಳ ಅಂತ ಅಂದರೆ ಎಲ್ಲರೂ ಟೂರಿಸಂಗೋಸ್ಕರ ಅಲ್ಲಿಗೆ ಹೋಗ್ತಾರೆ. ಮುನ್ನಾರ್ ಆಗಿರ್ಬೋದು, ವಯನಾಡ್ ಆಗಿರ್ಬೋದು, ಸಾಕಷ್ಟು ಸೂಕ್ಷ್ಮ ಪ್ರದೇಶಗಳಿವು. ಆದರೆ ಮಳೆಗಾಲದಲ್ಲಿ ಈ ರೀತಿ ರಿಸ್ಕ್ ಯಾಕೆ ತಗೊಂಡ್ರು ಅನ್ನೋದು ಸದ್ಯದ ಪ್ರಶ್ನೆ.